ಕೆರೆ ಕೆಳಗೆ 500 ಎಕರೆ ಜಮೀನು ಐತೆ, ಅದು ಇರಲ್ಲ. ಹೇಳು, ಎಲ್ಲಿಗೆ ಹೋಗ್ಬೇಕು? ಊರಿನ ಜನ ಎಲ್ಲಿ ಹೋಗ್ಬೇಕು? ಸರ್ ಹಾಕಿದೀವಿ ಕೆರೆಗೆ, ಕುಡಿಯೋ ನೀರಿಗೆ, ಊರಿಗೆ ಎಲ್ಲ ಆಗೈತೆ. ಅವಾಗ ಏನು ಮಾಡ್ತಿದ್ರು? ಅಲ್ಲ, ಅವಾಗ ಏನು ಮಾಡ್ತಿದ್ರು? ಹೌದಾ? ಅವತ್ತೇ ತಡಿಬೋದಿತ್ತಲ್ಲ. ಕೆರೆ ಕಾಮಗಾರಿಕೆ ಆಗೈತೆ ಏನಪ್ಪ, ಎಲ್ಲ ಆಗೈತೆ, ಬೇಕಾದಷ್ಟು ಇದಾಗೈತೆ. ಇದೆಲ್ಲ ಬಿಟ್ಟು ಅವಾಗೆಲ್ಲ ಬಿಟ್ಟು ಇವಾಗ ಯಾಕೆ ಅಂತ ಅಕ್ಕಿ ಕೊಟ್ಟು ಕೆರೆ ಕೆಲಸದಾಗೆ ಕೂಲಿ ಮಾಡಿ ತಿಂದವ್ರಿ. ಇವಾಗ ಊರು ಎಲ್ಲಿಗೆ ಹೋಗ್ಬೇಕು? ಊರಿರಲ್ಲ. ಕೆರೆ ಹೋದ್ರೆ ಊರು ಇರೋದಿಲ್ಲ. ಊರೇ ಕೊಳ್ತೈತೆ ನೀರು ಕೊಳ್ತಾವ. ಅವತ್ತೆಲ್ಲ ಗಲಾಟೆ ಮಾಡಿದ್ದಕ್ಕೆ ಇನ್ನೇನು ಊರೊಂದೈತೆ, ದೇವಸ್ಥಾನ 2 ಅವೆ. ಅದು ಬೇಕಾದ್ರೆ ಮಾಡ್ಕೊಂಡೋಗ, ಅದು ಮಾಡ್ಕೊಡ್ರಿ, ಮಾಡಿಸ್ಕೊಂತೀವಿ ಅಂತ ಸದಾಶಿವಯ್ಯ ಅಂದವನಿ. ಸಹ 80 ವರ್ಷ ಮೇಲಾಗಿದೆ ಕೆರೆ ಕಟ್ಟಿ. ನಾವು ನೋಡಿಲ್ಲ, ನಮ್ಮ ಅಪ್ಪದಿರ್ದಕ್ಕಲೇ ನೋಡಿಲ್ಲ, ಅದಕ್ಕಿಂತ ಮುಂಚೆ ಕಟ್ಟಿರೋದು ಕೆರೆಗಳದ್ದು. ಇದೇನಾದವು ಗೌಡ ಶಾನ್ಭಾಗರು ಅಂತ ಇದ್ದರು. ಆವಾಗ ಇವರು ಯಜಮಾನರು ಅಂತ ಮಾಡಿದರು ನಮ್ಮ ಅಂತ ನಾವು ದೊಡ್ಡವ್ರು ಹೇಳಿರೋ ತಿಳ್ಕೊಂಡಿರೋದು. ಯಜಮಾನರಿಂದ ಅವ್ರ ಹೆಸರಿಗೇನೋ ಎಂಜರಪ್ಪ ಅಂತೇಳಿ ಮಾಡಿದ್ದಾರೆ. ಎಂಜರಪ್ಪ, ಸುಬ್ರಾಯಪ್ಪ. ಈಗ ನಮ್ಮೂರಲ್ಲಿ ಜನಸಂಖ್ಯೆ ಇರೋದು ಕುಂಬಾರು, ಸಾದ್ರು ಒಬ್ಬರು ಯಜಮಾನರು ಮಾಡಿದ್ದಾರೆ, ಕುಂಬಾರನೊಬ್ಬರು ಯಜಮಾನರು ಮಾಡಿದ್ದಾರೆ. ಅದಾದಮೇಲೆ ಇದನ್ನು ಇದು ಯಾರಪ್ಪ ಇವ್ರು ಯಾರೇ ಸದಾಶಿವಯ್ಯವರು, ಇದು ಮಂಜೂರಾತಿ ಜಮೀನು ಸರ್. ಸರ್ಕಾರ ನಮ್ಮ ಹತ್ರ ದಾಖಲೆ ಇದೆ. ಅವರು ಪಿತ್ರಾರ್ಜಿತ ಅಂತ ಹೇಳ್ತಾರೆ. ಪಿತ್ರಾರ್ಜಿತ ಆಸ್ತಿ ಅಲ್ಲ, ಮಂಜೂರಾಗಿರೋ ಜಾಗ ಇದು. ಅದು ಸದಾಶಿವ ಅವರು 2011ರಲ್ಲಿ ಖಾತೆ ಮಾಡಿಸ್ಕೊಂಡಿದ್ರು. ಖಾತೆ ಮಾಡಿಸ್ಕೊಂಡು ಅದು ನಮ್ಗೆ ಗೊತ್ತಿಲ್ಲ, ವಿಚಾರಗಳೇ ಗೊತ್ತಿಲ್ಲ. ಯಾವಾಗ 2021ರಲ್ಲಿ ಅಚ್ಚುಕಟ್ಟು ಮಾಡ್ಸೋಕ್ಕೆ ಬಂದರು. ಆವಾಗ ನಾವು ಗ್ರಾಮ ಪಂಚಾಯತಿ ಮೆಂಬರು, ನಮ್ಮ ಮಿಸ್ಸಸ್ ಅವರು. ಆವಾಗ ನಾವು ಎಚ್ಚೆತ್ಕೊಂಡು ಹೋಗಿ ತಡೆ ಹಿಡಿದು ಸ್ವಲ್ಪ ಅರ್ಜಿ DC-ಗೂ ತಹಸೀಲ್ದಾರು ಎಲ್ಲ ಕೊಟ್ಟಿವಿ. ಅವರು ಪ್ರೋಸೆಸ್ಸಲ್ಲಿದೆ. AC-ಗೂ ಕಳಿಸಿದ್ದಾರೆ, ಅವರು ರೆಫರ್ ಮಾಡಿದ್ದಾರೆ. AC-ಯಿಂದ ಇವರು ತಾಲೂಕು ಆಫೀಸ್ಗೆ ಎಲ್ಲ ದಾಖಲಾತಿಗಳಿದೆ. ಪಂಚಾಯತಿಯಿಂದ PRIDಯಿಂದ ಕೆರೆ 30 ಎಕರೆ 4 ಗುಂಟೆ ಕೆರೆ ಜಮೀನು, 690 ಮೀಟ್ರು ಕೆರೆ ಇದು ಏರಿ, 650 ಮೀಟ್ರು ಕಾಲುವೆ, ಕೆರೆ ಕಾಲುವೆ, 1 ತೂಬು, 1 ಕೋಡಿ, ಇಷ್ಟಿದೆ. ಸರ್ಕಾರದಿಂದ ಕುಡಿಯೋ ನೀರಿಗೋಸ್ಕರ 8 ಕೊಳವೆ ಬಾವಿ ಇದೇ ಕೆರೆಯಲ್ಲಿ ಪಂಚಾಯತಿಯಿಂದನೇ ಕೊರೆಸಿರೋದು. ಮತ್ತು ಈಗ ಕೇಂದ್ರ ಸರ್ಕಾರ ಯೋಜನೆಯಡಿ JJM ಜಲ್ ಜೀವನ್ ಮಿಷನ್ ಯೋಜನೆಯಡಿ ಒಂದು ಹೊಸ ಬೋರ್ವೆಲ್ ಕೊರೆಸಿದ್ದಾರೆ. ಅವಾಗಲೂ ಯಾರೂ ಬರಲಿಲ್ಲ. ಇವರು ಒಳಗೆ ಏನು ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ, ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿದ್ದಾರೆ. ಆಲ್ರೆಡಿ ಸೇಲ್ ಆಗಿದೆ ಸರ್. 65 ಲಕ್ಷಕ್ಕೇನು ಸೇಲ್ ಆಗಿದೆ. 5 ಲಕ್ಷ ಅಡ್ವಾನ್ಸ್ ತೊಗೊಂಡಿದ್ದಾರೆ. ಯಾರು ಮಾಡಿದ್ದಾರೆ? ಸದಾಶಿವಯ್ಯ, ನಾಗರತ್ನಮ್ಮ ಅಂತೇಳಿ, ಗೌರಿ ಮಾರುತಿ ನಗರ. ನಾವು ಆನ್ಲೈನಲ್ಲಿ ತೊಗೊಂಡ್ವಿ. ಅದು ರಿಜಿಸ್ಟರ್ ಅಗ್ರಿಮೆಂಟ್ ಆನ್ಲೈನ್ ತೊಗೊಂಡ್ವಿ. ಅವಾಗ ಗೊತ್ತಾಯ್ತು ನಮಗೆ ಮಾರಿದ್ದಾರೆ. ಈ ಮಾರಾಟ ಮಾಡೋಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಅವಾಗ ಗೊತ್ತಾಯ್ತು ನಮಗೆ. ಆವಾಗ ತಿರ್ಗಿ ಮತ್ತೆ ತಹಸೀಲ್ದಾರ್ಗೆ ಹೋಗಿ ತಿರ್ಗಿ ಅರ್ಜಿ ಕೊಟ್ಟು ಧರಣಿ ಕೂತು ಎಲ್ಲ ಮಾಡಿದ್ದೀವಿ. ಈಗ ಪ್ರೋಸೆಸ್ಸಲ್ಲಿದೆ ಸರ್. AC-ಯಿಂದ ಆಲ್ರೆಡಿ ಇವ್ರಿಗೆ ಬಂದಿದೆ, ತಹಸೀಲ್ದಾರ್ಗೆ ಬಂದಿದ್ದಾರೆ. ಇವ್ರನ್ನ ಖಾತೆದಾರರ ಸಂಪೂರ್ಣ ವಿಳಾಸದೊಂದಿಗೆ ಪುನಃ ಲಗತ್ತಿಸಿ ಅಂತ ಕೊಟ್ಟಿದ್ದಾರೆ. ಎಲ್ಲ ದಾಖಲಾತಿಗಳಿದ್ದಾವೆ ನನ್ನ ಹತ್ರ. ಇಷ್ಟಿದೆ ಸರ್. ಈಗ ಇವರು ಹದ್ದುಬಸ್ಗೆ ಹಾಕಿದ್ದಾರೆ. ಹದ್ದುಬಸ್ಗೆ ಆಯಿತು ಅಂತಂದರೆ ಕೆರಾಟ ರಿಜಿಸ್ಟರ್ ಮಾಡಿಬಿಡ್ತಾರೆ. ಸದಾಶಿವಯ್ಯ ಅವರು. ಈಗ 25 ಸರ್ವೆ ನಂಬರ್ 25 ಹಾಂ 25. ಅದಕ್ಕೋಸ್ಕರ ನೀವು ಇವತ್ತು ನಾವು ಕೆರೆ ಉಳಿಸ್ಬೇಕು ಸರ್. ನಾವು ಸರ್ಕಾರಕ್ಕೆ ಕೇಳೋದಿವೋ ನಿಮ್ಮ ಇದ್ರ ಮೀಡಿಯಾ ಮುಂದೆ ಅಷ್ಟು ಹೇಳ್ತಾ ಇದ್ದೆ. ನಾವು ಕೆರೆ ಉಳಿದಿದೆ ಅದು ಕೆರೆಯಾಗಿ ಉಳಿಸ್ಕೊಡಿ. ನಾವು ಹೊಸ ಕೆರೆ ಕೇಳ್ತಾ ಇಲ್ಲ, ಇರೋ ಕೆರೆನ ಉಳಿಸ್ಕೊಡಿ. ಈ ಕೆರೆ ಏನೋ ಮುಳುಗಡೆ ಆದರೆ ಊರಿರಲ್ಲ. ಫಸ್ಟ್ 300-400 ಎಕರೆ ಜಮೀನಿದೆ, ಜಮೀನು ಇರಲ್ಲ. ಫಸ್ಟು ಹೋಗೋದೆ ಊರು ಮುಳುಗಡೆ ಆಗುತ್ತೆ. ಅವಾಗೂ ಸರ್ಕಾರ ನೋಡಬೇಕಲ್ಲ. ಮುಳುಗಡೆ ಆದ್ರೂ ಯಾಕೆ ಎಚ್ಚೆತ್ಕೊತಾ ಇಲ್ಲ? ಸುಮಾರು 2021ರಿಂದ ಹೋರಾಟ ಮಾಡ್ತಾಯಿದ್ದೀವಿ. ಡಿಲೇ ಮಾಡ್ಕೊಂಡು ಬರ್ತಾಯಿದ್ದಾರೆ ಹೊರತು ಯಾವುದೇ ಪರಿಹಾರ ಸಿಕ್ಕಿಲ್ಲ. ನೆಕ್ಸ್ಟ್ ನಾವು ಇದೇ ಥರ ಆದರೆ ನಾವು ಧರಣಿ ನೆಕ್ಸ್ಟು DC ಆಫೀಸ್ ಹತ್ರ ಹೋಗ್ತೀವಿ. ಎಲ್ಲ ಕಡೆ ಹೋಗಿ ನಾವು ಧರಣಿ ಕೂತ್ಕೊತೀವಿ. ಯಾವುದೇ ಕಾರಣಕ್ಕೂ ಕೆರೆ ಮಾತ್ರ ಬಿಟ್ಕೊಡಲ್ಲ ಸರ್. ಅವ್ರಿಗೆ ಏನನ್ನ ಪರಿಹಾರನ ಕೊಟ್ಕೊಳ್ಳಿ, ಖಾತೆದಾರಿಗೆ ಏನನ್ನ ಮಾಡ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ಇರೋ ಕೆರೆ ಉಳಿಸ್ಕೊಳ್ಳಿ ನಮಗೆ ಅಷ್ಟೇ. ತಮ್ಮ ಹೆಸರು ಸರ್? ಶಾಂತರಾಜು. ತಮ್ಮ ಹೆಸರು ಸರ್? ಇಲ್ಲಿ ಸರ್ ನಮ್ಮ ಹೆಸರು ನಾಗೇಶ್ ಅಂತ. ನಮ್ಮದು ಇದೆ ಬೆಳಗೆರೆ ಗ್ರಾಮ. ಈ ವಿಚಾರ ಏನಂದರೆ, ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಈಗ ಬೆಳಗೆರೆಗೆ ಸಾರ್ವಜನಿಕ ಆಸ್ತಿ ಅಂತ ಇರೋದು ಪ್ರಾಪರ್ಟಿ ಇರೋ ಕೆರೆ ಒಂದು. ಅದನ್ನು ಈಗ ಇದೇ ನಮ್ಮ ಅಂದರೆ ಮೂಲ ಸದಾಶಿವಯ್ಯ ಅನ್ನೋನು ಅದನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಅದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ವಿಚಾರ ಏನಂದರೆ, ಇಟ್ಕೊಳ್ಳಿ, ಈಗ ಗ್ರ್ಯಾಂಟ್ ಅಂದಮೇಲೆ ಅವ್ರಿಗೆ ಏನೊಂದು ಅದಕ್ಕೆ ಕಾಂಪೋಸಿಷನ್ ಕೊಡಬೇಕು, ನಾವು ಅದ್ರ ಜೊತೆ ಕೈ ಜೋಡಿಸ್ತೀವಿ. ಬಟ್ ಹಂಗಂತೇಳಿ ಅದನ್ನೇ ಮಾರಾಕಿಟ್ಬಿಟ್ರೆ
ನಾವು ಯಾವುದೇ ಕಾರಣ ಅದನ್ನು ಬಿಟ್ಕೊಡೋಕ್ಕೆ ನಾವು ರೆಡಿ ಇಲ್ಲ. ಏಕೆಂದರೆ ನರೇಗಾ ವತಿಯಿಂದ ಆಗಿರ್ಬೋದು, ಮತ್ತು ಪಂಚಾಯತಿಯಿಂದ ಕೊಳೆಯೋ ಭಾಗ ಇದು ಕೊಳೆಯೋ ಭಾಗ ಆಗಿರ್ಬೋದು, ಮತ್ತು ಜೆ ಆಗಿರ್ಬೋದು, ಅದಕ್ಕೆಲ್ಲನೂ ಗ್ರ್ಯಾಂಟ್ಸ್ ಆಗಿದೆ. ಆ್ಯಕ್ಚುಲಿ ಇದೆಲ್ಲ ಗೌರ್ಮೆಂಟ್ ಇದು. ಈಗ ಕೆರೆ ನೋಡಿದ್ರಲ್ವ, ಇದು 3/4 ಎಕರೆ, ಹಾಂ 3/4 ಕಿಲೋಮೀಟ್ರ್ ಇದೆ, 690 ಮೀಟ್ರ್ ಕಟ್ಟೆ ಇದೆ, ಮತ್ತು ತೂಬಿದೆ. ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ಕೊಳ್ಳೋರು ಹೆಂಗೆ ಕೊಂಡ್ಕೊತಾರೆ? ನಾವು ಅದು ಬಿಟ್ಕೊಡೋಕ್ಕಾಗೋದಿಲ್ಲ. ನಾವು ಇದು ಇದೇ ಥರ ಕಂಟಿನ್ಯೂ ಆದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಇದ್ರ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸರ್, ಕೆರೆ ಅಂತ ನೀವು ಹೇಳ್ತಾರೆ, ಇವಾಗ ಅವ್ರು ಮತ್ತೆ ಬಂದರೆ ಕಾಂಪೋಸಿಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಥರ ತಿರುಗುತ್ತೆ ಸರ್? ಈಗ ಸರ್ ಇದೊಂದು ವಿಚಾರ ಅಂದರೆ, ಈಗ ನಾವು ಹೋರಾಟ ಮಾಡಿದ್ರೆ ಅವ್ರ ಕಾಂಪೋಸಿಷನ್ ಬರುತ್ತೆ. ನಾವೇನು ಯಾರಪ್ಪ ನೋಡಿ ಏನು ಹೋಗ್ತಿಲ್ಲ. ನಮ್ಮ ಕೆರೆ ಬೇಕು ಅಂತ ನಾವು ಹೋರಾಟ ಮಾಡ್ತಿದ್ದೀವಿ. ಈಗ ಅವ್ರ ಹೆಸರಲ್ಲಿ ದಾಖಲೆ ಇದೆ ಅಲ್ವಾ, ಅವರು ಹೋರಾಟ ಮಾಡಲಿ. ಮತ್ತು ಹಂಗಂದು ಫೆನ್ಸಿಂಗ್ ಹಾಕೋದು ಇದ್ಯಾವ ನ್ಯಾಯ? ಪರಿಹಾರ ತಗೊಳ್ಳಿ ಬಿಡಿ, ನಾವು ಅವ್ರ ಜೊತೆ ಸಾಥ್ ಕೊಡ್ತೀವಿ. ಹಂಗಂತೇಳಿ ಪರಿಹಾರ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕು. ಹೇಳಿದ್ರೆ ನಾವೇ ಕಾಂಪೋಸಿಷನ್ ಬೇಕಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ, ಹೋಗ್ತೀವಿ ಸರ್. ನಾವು ಹೋರಾಟ ಮಾಡಿದ್ರೆ ಅವ್ರಿಗೆ ಬರುತ್ತೆ. ಅವ್ರಿಗೆ ಬೇಕು ಅಂದ್ರೆ ಸರ್ ನಮ್ಮ ಸಹಾಯ ತಗೊಳ್ಳಿ. ಅವರು ಊರ್ನಲ್ಲಿ ಎದುರಾಕೊಂಡು ನಾವು ಮಾಡಿ ಅಂತ ಹೇಳ್ತಿಲ್ಲ. ಇದ್ರ ಬಗ್ಗೆ ಶಾಸಕ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಸರ್, ಇದನ್ನು ನಮ್ಮ ಮನೆಯ ಶಾಸಕರು ಪುಟ್ಟಸ್ವಾಮಿಗೌಡರ ಗಮನಕ್ಕೆ ತಂದಿದ್ದೀವಿ. ಅವರು ಹೇಳಿದ್ದಾರೆ, ನಾನು ನಿಮ್ಮ ಪರವಾಗಿರ್ತೀನಿ, ನೀವು ಹೋಗಿ ಅಂತ ಹೇಳಿದ್ದಾರೆ ಸರ್. ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವನೇನಾದ್ರು ಬರುವಂಥದ್ದು ಏನಾದರೂ ನೀವು ಇನ್ವೈಟ್ ಮಾಡ್ತೀರಾ ಈ ಒಂದು ಜಾಗಕ್ಕೆ ಏನಾದರೂ? ಸರ್, ಅವ್ರು ಹೇಳಿದರು ಫ್ರೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ವಿ. ಈಗ ಇನ್ನೊಂದ್ಸಲ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಕರೆಸಿ ಅವ್ರಿಗೆ ಒಂದ್ಸಲ ಸ್ಪಾಟ್ ಇನ್ಸ್ಪೆಕ್ಷನ್ ನಾವು ಮಾಡಿಸ್ತೀವಿ ಸರ್. ಈಗ ಸರ್ವೆ ಮಾಡೋಕ್ಕೆ ನೀವು ಬಿಡಲ್ಲ? ಸರ್, ಖಂಡಿತ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಬಿಡಲ್ಲ 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 ಸರ್. ಸರ್, ಏನು ಸಮಸ್ಯೆ ಏನಾಗಿದೆ ಸರ್? ಇದು ನಿಮ್ದು ಪ್ರಾಬ್ಲಮ್? ನಮ್ಮ ಜಮೀನು ಅದೇ ಏನು ಜಮೀನು, ಏನು ಸಮಸ್ಯೆ ಏನಾಗಿದೆ? ಅದನ್ನು ನಮ್ಮ ತಾತನ ಹೆಸರಾಗಿತ್ತು, ನಾವು ಮಾಡ್ಕೊಂಡಿದ್ದೀವಿ. ಹಾಂ, ನಿಮ್ಮ ತಾತನ ಹೆಸರಲ್ಲಿ ಇದೆಯಾ? ತಾತನ ಹೆಸರಾಗಿತ್ತು, 40 ವರ್ಷ ಮೇಲೆ ಪಿತಾರ್ಜಿತ. ಅದು ದಾಖಲೆಯಲ್ಲೆಲ್ಲ ಇದೆ? ಎಲ್ಲ ಇದೆ. ಮತ್ತೆ ಇಲ್ಲಿ ಗ್ರಾಮಸ್ಥರೆಲ್ಲ ಮಂಜೂರಾತಿ ಮಾಡಿರೋದು ಅಣ್ಣ. ಸರ್, ಇಲ್ಲಿ ಬಳಗೆರೆ ಗ್ರಾಮಸ್ಥರು ಇದು ನಮ್ಮ ಊರು ಕೆರೆ ಅಂತ ಹೇಳ್ಬಿಟ್ಟು ಇಲ್ಲಿ ಧರಣಿ ಮಾಡಿ ಅಂತೆಲ್ಲ ಎಲ್ಲ ಇದು ಮಾಡಿದ್ದಾರೆ. ಇದು ಸಂಬಂಧಪಟ್ಟಂಗೆ ಇದು ಸದಾಶಿವ ಅನ್ನೋ ಹೆಸರಿಗೆ ಆಗಿದೆ ಅಂತ ಹೇಳಿ ಇವತ್ತಿನ ದಿನ ಸರ್ವೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ರೈತರೆಲ್ಲ ಇದ್ದಾರೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಈ ಕೆರೆ ಯಾರ್ದು? ಕೆರೆ ಯಾರ್ದು ಅಂತ ನಾವೇನು ಹೇಳೋಣ. ನಮ್ಮ ಜಮೀನು ಇದು, ಸರ್ವೆ ನಂಬರ್ 25, 10.5 ಎಕರೆ. ಅಂದರೆ ಯಾವ ಥರ ಬಂತು ನಿಮಗೆ? ನಮ್ಮ ಪಿತಾರ್ಜಿತ. ಪೂರಕವಾದ ದಾಖಲೆಗಳಿದೆಯಾ? ಎಲ್ಲ ಕೊಡ್ತೀವಿ. ಎಷ್ಟು ವರ್ಷಗಳಿಂದ ನೀವು ಹೆಸರಿಗೆ ಇದು ಮಾಡ್ಕೊಂಡ್ರಿ ಏನು ಅಂತ? ಈಗ ಅವಲೇ ಆಗಿ 40 ವರ್ಷ ಆಗಿದೆ. ನಮ್ಮ ತಂದೆಯವ್ರಿಗಾಯಿತು, ತಂದೆಯವರಿಂದ ನಮ್ಮ ಮಕ್ಕಳಿಗಾಯಿತು, ತಿರುಗಿ ನಾನು ಮಾಡ್ಕೊಂಡು ಪ್ರತಿ ವರ್ಷ ವಂಶಪರಂಪರೆಯಿಂದ ಬರ್ತಾ ಇದೆ. ಅಂದರೆ ಮೂಲತಃ ನಿಮ್ಮ ಇದು ಯಾವ ಊರು ಸರ್? ನಿಮ್ಮ ತಂದೆಯವ್ರದ್ದೆಲ್ಲ ಇಲ್ಲೇ ಹುಟ್ಟಿದ್ರ? ಇಲ್ಲೇ ಇದು ನಮ್ಮ ತಾತ ಅವರು ಎಂಜಾರಪ್ಪ ಇದೇ ಊರೇ. ಇದೇ ಊರಲ್ಲಿ ಇದೇ ಊರೇ. ಇದುವರೆಗೂ ಇದು ಕೆರೆ ಅನ್ನೋದು ಇದಿಲ್ಲ, ಕೆರೆ ಅಲ್ಲ ಇದು ಅಂತ ನೀವು ಹೇಳ್ತೀರಾ? ಹಾಂ, ಹೇಳ್ತೀವಿ. ಸರ್ಕಾರದಲ್ಲಿದ್ದರೆ ತಕ್ಕೊಳ್ಳಿ ಪಾಪ, ನಾವೇನು ಸರ್ಕಾರದ ಬಿಡಿ ಸರ್.